ಈಗ ನನಗೆ ದೊರೆತಂತ ಪದ್ಮಶ್ರೀ ಪ್ರಶಸ್ತಿ ಎಷ್ಟೋ ಜನಗಳಿಗೆ ಇದಕ್ಕೆ ನೀಡಿದ್ದಾರೆ. ಆದರೆ ಈ 76ನೇ ಗಣರಾಜ್ಯೋತ್ಸವ ದಿನ ಏನು ಪ್ರಶಸ್ತಿನ ಆಯ್ಕೆ ಮಾಡಿದ್ದಾರೆ, ಒಬ್ಬ ಸಾಹಸ ಕಲಾವಿದ, ಒಬ್ಬ ಸ್ಟಂಟ್ ಕಲಾವಿದ, ಒಬ್ಬ ಸಮರ ಕಲೆಗಳ ತಜ್ಞ, ಅಂದ್ರೆ ನಮ್ಮ ದೇಶಿ ಸಿಲಂಬಾಟಂ, ದೊಣ್ಣೆ ವರ್ಸೆ, ಕತ್ತಿವತ್ತೆ, ಇಂಥ ಒಂದು ಕಲೆಯನ್ನು ಇಟ್ಕೊಂಡು ನಾನು ಕಳೆದ 50 ವರ್ಷಗಳ ಕಾಲ ನಾನು ಈ ಸಿನಿಮಾ, ನಾಟಕ ರಂಗ, ವೃತ್ತಿಪರ ಮತ್ತೆ ತರಬೇತಿ ನೋಡೋದು ಇದನ್ನೆಲ್ಲ ಮಾಡಿ ಈ ಪ್ರಸಿದ್ಧಿ ದೊರೆತಿದೆ. ಅದಕ್ಕೆ ನನಗಿಂತ ನನ್ನ ಕಲೆಗೆ ತಲುಪಿದೆ. ಹಾಗೆ ನನ್ನನ್ನು ಗುರುತಿಸಿ ಈ ಫೀಲ್ಡ್ಗೆ ಕರೆತಂದಂಥ ಕವಿದಾಸನ್ ಸರ್ ಗುರುಗಳಿಗೆ, ಇನ್ನು ಇತರೆ ಗುರುಗಳಿದ್ದಾರೆ, ಬಿ ಕಾರತ್ ಇದ್ದಾರೆ, ಪುಟ್ಟಣ್ಣ ಕಣಗಲ್ ಇದ್ದಾರೆ, ಬರಗೂರು ರಾಮಚಂದ್ರಪ್ಪ ಅವರಿದ್ದಾರೆ, ನಾಗಾಭರಣವರಿದ್ದಾರೆ, HL ನಾಗೇಗೌಡರಿದ್ದಾರೆ, ಹಾಗೆ ಗುರು ಚನ್ನಬಸಪ್ಪನವರಿದ್ದಾರೆ. ನನ್ನ ಅಕಾಡೆಮಿ ಸದಸ್ಯನಾದೆ. ರಾಜ್ಯೋತ್ಸವ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಜೊತೆಗೆ 86ರಲ್ಲಿ ಶಂಕರ್ನಾಗ್ ಜೊತೆ ಅತ್ಯುತ್ತಮ ಸಾಹಸ ನಿರ್ದೇಶಕ ಪ್ರಶಸ್ತಿ ಬಂತು. ವಾಣಿಜ್ಯ ಮಂಡಳಿಯಿಂದ ಅಮೃತ ಮಹೋತ್ಸವ ಪ್ರಶಸ್ತಿ ಎಲ್ಲವೂ ಬಂತು. ಕೊನೆಗೆ ಜನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿದ್ದೆ. ಅವರು ಗುರುತಿಸಿ ನನಗೆ ಡಾಕ್ಟರೇಟ್ ನೀಡಿದ್ದಾರೆ ಡಿಸೆಂಬರಲ್ಲಿ. ಈಗ ತಮ್ಮ ಎದುರಿಗೆ ಪ್ರಶಸ್ತಿ ಇದು ಪದ್ಮಶ್ರೀ ನನ್ನ ಮಡಿಲಿ ನೀಡಿದ್ದಾರೆ. ಜವಾಬ್ದಾರಿ ಹೆಚ್ಚಿಸಿದ್ದಾರೆ. ಗುರುಕುಲವನ್ನು ಬೆಳೆಸ್ತಾ ಇದ್ದೀವಿ. ಗುರುಕುಲದಲ್ಲಿ ಈಗ 45 ಮಕ್ಕಳಿದ್ದಾರೆ. ಇದೇ ರೀತಿ ಗುರುಕುಲ ಮಾಡಿ ಅವರಿಗೆ ವಿದ್ಯಾಭ್ಯಾಸ SSLC ನಂತರ ಏನು ಅಂತ, SSLC ನಂತರ ಗುರುಕುಲದಲ್ಲಿ ಬೆಳೆಸ್ತಾನೆ. ಇವತ್ತು ಆರ್ಮಿಗೆ ಹೋಗ್ತಾನೆ, ನೇವಿಗೆ ಹೋಗ್ತಾನೆ, ಪೊಲೀಸ್ಗೆ ಹೋಗ್ತಾರೆ, ಜೊತೆಗೆ ಕಲಾವಿದರಾಗ್ತಾರೆ, ಸ್ಟಂಟ್ ಕಲಾವಿದರಾಗ್ತಾರೆ, ನಾಟಕದಲ್ಲಿ ಕಲಾವಿದರಾಗ್ತಾರೆ. ಅವರು ಒಂದು ಅನುಭವ ಆಗ್ತದೆ. ವಿದ್ಯಾಭ್ಯಾಸದ ಅವಶ್ಯಕತೆ ಇಲ್ಲದೆ ಈ ಕಲೆಯನ್ನು ಬೆಳೆಸಿ ಇದರಲ್ಲಿ ಬೆಳಿಬಹುದು ಅನ್ನೋದಕ್ಕೆ ನಾನು ಒಂದು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿ. ನನ್ನಲ್ಲಿರುವ ಕಲೆಯನ್ನು ನಾನು ದಾನ ಮಾಡಿ ನನ್ನ ಕೊನೆಯ ಹೆಸರು ದುಡಿತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.